ಇವತ್ತು ಹೊಸಪೇಟೆಯಲ್ಲಿ ಸಾಯಂಕಾಲ ಒಂದು ಶಂಕರಾಚಾರ್ಯರ ಸಂಬಂಧಪಟ್ಟ ಹಾಗೆ ಪ್ರವಚನ ಇವತ್ತು ಸಾಯಂಕಾಲ ಇದೆ. ಆನ್ ದಿ ವೇ ನಮ್ಮ ಚಿದಂಬರ ಶಾಸ್ತ್ರಿಯವರು ಯುವ ಬ್ರಿಗೇಡಿನ ಪ್ರಮುಖರು. ಸೊ ಅವರ ಮದುವೆ ಆಗಿತ್ತು, ಹೀಗಾಗಿ ಅವರಿಗೊಂದು ಶುಭಾಶಯ ಹೇಳೋಣ ಅಂತ ಹೇಳಿ ಬಂದೆ. ಅದರ ಜೊತೆಗೆ ಅಳವಂಡಿಯಲ್ಲಿ ಇತ್ತೀಚೆಗೆ ನಡೆದಂಥ ಲವ್ ಜಿಹಾದ್ ಪ್ರಕರಣದ ಸಂಬಂಧಪಟ್ಟಾಗಿಯೂ ಕೂಡ ಒಂದು ಚರ್ಚೆ ಮಾಡಬೇಕು, ವಿಷಯ ಹೇಳಬೇಕು ಅಂತ ಹೇಳಿ ಸೊ ಮಾಧ್ಯಮದವ್ರನ್ನೂ ಕೂಡ ಒಂದು ಆಹ್ವಾನ ಮಾಡಿದ್ದಕ್ಕೆ, ನೀವು ಬಂದಿದ್ದಕ್ಕೆ ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಶ್ರೀಧರ್ ಕಲಬುರ್ಗಿ ಅಂತ ಹೇಳಿ ಹುಬ್ಬಳ್ಳಿಯವರು ನಮ್ಮ ಎಲ್ಲ ಹಿಂದೂ ಸಂಘಟನೆಗಳ ಒಂದು ಒಕ್ಕೂಟ ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇದೇ ಹೆಸರಿನಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ಒಟ್ಟಿಗೆ ಸೇರಿ ಅದರ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ಈ ಕಡೆಗೆ ಕೂತಂಥವ್ರು ನಮ್ಮ ಬಜರಂಗ ದಳದ ಜಿಲ್ಲಾ ಸಂಚಾಲಕ. ನಾಳಿಲ್ಲ ನಾಡದನೇ ಅಕ್ಷಯ ತೃತೀಯ. ಇಡೀ ದೇಶದಲ್ಲಿ ಅಕ್ಷಯ ತೃತೀಯ ಹಿಂದೂಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಶಾಸ್ತ್ರೋಕ್ತವಾದಂಥ ಹಬ್ಬ. ಅವತ್ತಿನ ದಿನ 1 ಗ್ರಾಮ್ ಆದರೂ ಕೂಡ ಬಂಗಾರ ತಗೊಳ್ಬೇಕು ಅನ್ನುವಂಥದ್ದು ಪ್ರತೀತಿ ಇದೆ. ಎಷ್ಟೇ ಬಡವರಿದ್ದರೂ ಕೂಡ ಎಲ್ಲರೂ ಬಂಗಾರವನ್ನು ಅವತ್ತಿನ ದಿನ ಖರೀದಿ ಮಾಡ್ತಾರೆ. ಶಾಸ್ತ್ರದ ಪ್ರಕಾರ ಬಂಗಾರ ಅವತ್ತಿನ ದಿನ ತಗೊಂಡ್ರೆ ಇಡೀ ವರ್ಷ ಸಮೃದ್ಧಿಯಾಗಿರುತ್ತೆ, ನಮ್ಮ ಮನೆ ಸುಖವಾಗಿರುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯ ದೃಷ್ಟಿಯಿಂದೆಲ್ಲ ಸುಖವಾಗಿರುತ್ತೆ ಅಂತನ್ನುವಂಥ ಒಂದು ನಂಬಿಕೆ, ವಿಶ್ವಾಸ. ಸೊ ನಾನು ಎಲ್ಲ ಹಿಂದೂಗಳಿಗೆ ಈ ಬಾರಿಯ ಅಕ್ಷಯ ತೃತೀಯ ಹಬ್ಬವನ್ನು ಬಂಗಾರ ಖರೀದಿ ಮಾಡೋದು ಹಲಾಲ ಮುಕ್ತ ಬಂಗಾರವನ್ನು ಖರೀದಿ ಮಾಡಬೇಕು. ಮುಸ್ಲಿಂ ಜ್ಯುವೆಲರ್ಸ್ ಕಡೆಗೆ, ಮುಸ್ಲಿಂ ಅಂಗಡಿಗಳಲ್ಲಿ ಖರೀದಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಗೋಮಾಂಸ ಭಕ್ಷಕರು ಇವತ್ತಿನ ದಿನದಲ್ಲಿ ಇಡೀ ದೇಶದಲ್ಲಿ ಆಗ್ತಾ ಇರುವಂತಹ ಒಂದು ಭಯಾನಕವಾದಂತಹ ಸ್ಥಿತಿಗೆ ಅನುಗುಣವಾಗಿ ಪಹಲ್ಗಾಮ್ ನೆನಪಿಟ್ಕೊಳ್ಳಿ, ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ. ಮತ್ತು ಏಕದೇವೋಪಾಸಕರು, ಅಲ್ಲಾ ಒಬ್ಬನೇ ದೇವರು, ಮೂರ್ತಿ ಪೂಜೆಯನ್ನ ವಿರೋಧ ಮಾಡ್ತಾರೆ. ಸೊ ಅಂಥವರು ಮೂರ್ತಿಯನ್ನು ಬರೀ ವಿರೋಧ ಅಲ್ಲ, ಭಂಜಕರು, ಮೂರ್ತಿಯನ್ನ ಅವಹೇಳನ ಭಂಜನೆ ಮಾಡುವಂಥವ್ರು. ಸೊ ಅವ್ರ ಕಡೆಗೆ ನಾವು ಬಂಗಾರ ಖರೀದಿ ಮಾಡಿದರೆ ಅಪಶಕುನ, ಅಶಾಸ್ತ್ರ, ಅಶುದ್ಧ. ಹಾಗಾಗಿ ಹಲಾಲ ಮುಕ್ತ ಈ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ಹಿಂದೂಗಳಿಗೆ ವಿನಂತಿ ಅಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನೂ ನಾವು ಬುದ್ಧಿ ಕಲೀಲಿಲ್ಲ ಅಂದರೆ, ಇನ್ನೂ ನಾವು ಪಾಠ ಕಲೀಲಿಲ್ಲ ಅಂದರೆ ಸರ್ವನಾಶ ಆಗೋ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದೆ ಈ ರೀತಿಯ ಖರೀದಿಯಿಂದ, ಈ ರೀತಿಯ ಅವರನ್ನ ನಾವು ಮೇಲೆ ತರ್ತಾ ಇರೋದ್ರಿಂದ. ಸೊ ಈ ದೃಷ್ಟಿಕೋನದಿಂದ ಎಲ್ಲ ಹಿಂದೂಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಮ್ಮ ಧರ್ಮದ ಉಳಿವಿಗೋಸ್ಕರ, ದೇಶದ ಉಳಿವಿಗೋಸ್ಕರ, ಹಿಂದೂಗಳ ಸುರಕ್ಷತೆಗೋಸ್ಕರ ಅಕ್ಷಯ ತೃತೀಯ ಹಲಾಲ ಮುಕ್ತ ಆಗಬೇಕು. ಹಿಂದೂಗಳ ಅಂಗಡಿಗಳಲ್ಲಿ ಮಾತ್ರ ಖರೀದಿ ಮಾಡಬೇಕು ಬಂಗಾರವನ್ನ ಅನ್ನುವಂಥದ್ದು ನಾನು ವಿನಂತಿ, ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಜಿಲ್ಲಾದಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು DC ಅವರಿಗೆ ಒಂದು ಮನವಿ ಮಾಡ್ತೀವಿ. ಈ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಹಿಂದೂ ಹುಡುಗಿಯರ ಅಪಹರಣ, ರೇಪು, ಅಶ್ಲೀಲತೆ, ಅಸಭ್ಯತೆ, ಇದನ್ನು ಕೂಡಲೇ ತಡಿಬೇಕು, ನಿಲ್ಲಿಸಬೇಕು ಅನ್ನುವಂಥದ್ದು ಹೇಳ್ತಾನೆ. ಅಳವಂಡಿಯನ್ನು ಅಲ್ಲಿ ನಡೆದಂಥ ಘಟನೆಗಳನ್ನು ಸಮಗ್ರ ತನಿಖೆ ಆಗಬೇಕು.
ಪೋಕ್ಸೋ ಕೇಸ್ ಅಂದರೆ ಮೈನರ್ ಹುಡುಗಿಯ ಹಿನ್ನೆಲೆಯಲ್ಲಿ ಆದಂಥ ಕಾಂಪ್ರಮೈಸ್ ಹೆಂಗಾಗುತ್ತೆ ರೀ? ಕಾಂಪ್ರಮೈಸ್ ಹೆಂಗಾಗುತ್ತೆ? ಡಿ ಸಿ ಅವರೇ, ಎಸ್ ಪಿ ಅವರೇ ಸ್ವಲ್ಪ ಯೋಚನೆ ಮಾಡಿ ಇದನ್ನು. ಸೊ ಆ ಹಿನ್ನೆಲೆಯಲ್ಲಿ ಸಮಗ್ರವಾದಂಥ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಐ ಟಿ ಬಿ ಟಿ ಮತ್ತು ಎಲ್ಲ ಬೇರೆ ಬೇರೆ ಕಂಪನಿಗಳಿಗೆ ನಾವು ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕಂಪನಿಗಳಿಗೆ ಹೋಗಿ ಈ ಹೆಲ್ಪ್ಲೈನನ್ನು ಕೊಡುವಂಥದ್ದು ನಿರ್ಧಾರ ಮಾಡಿದ್ದೀವಿ. ನಾವು ಹೆಲ್ಪ್ಲೈನ್ ಪ್ಯಾಂಪ್ಲೆಟನ್ನು 10 ಲಕ್ಷ ಮುದ್ರಣ ಮಾಡಿ ಎಲ್ಲರಿಗೂ ತಲುಪಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. 24 ಗಂಟೆ ಈ ಹೆಲ್ಪ್ಲೈನ್ ಓಪನ್ ಇರುತ್ತೆ, ಚಾಲ್ತಿ ಇರುತ್ತೆ. ನಮ್ಮ ಟೀಮ್ ನಿಮಗೆ ಗೈಡ್ ಮಾಡುತ್ತೆ. ಯಾವುದೇ ರೀತಿಯ ನಿಮಗೆ ತೊಂದರೆ ಆಗದೇ ಇರುವ ಹಾಗೆ, ನಿಮ್ಮ ಮಾನ ಮರ್ಯಾದೆ ನಿಮಗೇನೂ ತೊಂದರೆ ಆಗದೇ ಇರುವ ಹಾಗೆ ನಿಮ್ಮ ಹುಡುಗಿನ ಬಚಾವ್ ಮಾಡೋದು ನಮ್ಮ ಕೆಲಸ ಅನ್ನುವಂಥ ಈ ವಿಚಾರವನ್ನು ತಮ್ಮ ಮುಂದೆ ಹೇಳಿದ್ದೀನಿ. 2 ವಿಷಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.